ಬ್ಲೇಡು ಅಕ್ಕ ಆ ಬಾತ್ರೂಮ್ ವಾಸನೆ ಬರ್ತಾ ಇದೆ. ಬಾತ್ರೂಮ್ ಬಾಗ್ಲಾಕು. ಅಕ್ಕ ವಾಸನೆ ಬರ್ತಾ ಇರೋದು ಬಾತ್ರೂಮ್ ಇಂದ ಅಲ್ಲ, ಇದರಿಂದ. ಇದೇನ್ರಿ ಇದು? ಒಂದ್ ಕಡೆ ಕಲ್ಲಂಗಿದೆ, ಒಂದ್ ಕಡೆ ವಾಸನೆ. ಚರ್ಬಿ ಬೇಕು, ತೊಡೆ ಮಾಂಸ ಬೇಕು ಅಂದ್ರಲ್ಲ ಅದೇ. ಕತ್ತರ್ಸಕಿನ ತಗೊಂಬಂದ್ ಕೊಡ್ಬೇಕು ತಂದೆ. ಅದನ್ನ ನಿಧಾನವಾಗಿ ಕಟ್ ಮಾಡಿ ತಿನ್ಬೇಕು. ಏನದು? ಗರಗಸ. ನನ್ನ ಮಗನೇ ಗರಗಸ ನನ್ ಗೊತ್ತಿಲ್ವಾ? ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ಯಾ? ಇಸ್ಕೊಂಡ್ ಕತ್ತರ್ಸ. ಎಲ್ಲಿಂದ ತಂದ್ರೆ ಮಾಂಸನ? ನಾವ್ ಝೂಗ್ ಹೋಗೇ ಇಲ್ಲ, ಸಿಂಹದ ಬೋರಿಂದ ಮಾಂಸ ಕದಿಲೇ ಇಲ್ಲ. ಸಿಂಹದ ಬೋನಿಂದ ನನಗೆ ಈ ಮಾಂಸ ತಂದ್ರ? ನಿನ್ನ ಮಾತ್ರ ಸುಮ್ನೆ ಬಿಡುದಿಲ್ಲ, ನಾನ್ ನಿನ್ನೆ ತಿಂದ್ಬಿಡ್ತೀನಿ. ಅವ್ನು ಹೇಳದೆ ಒಂದ್ ಕಿವಿ ಕಣಮ್ಮ, ಇನ್ನೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ, ಅದನ್ನು ಕಚ್ಬಿಡ್ಬೇಡ. ಇದನ್ನ ಈ ಬೆಕ್ಕ ತಿನ್ನಿಸ್ಬಿಡು. ಸರಿ ಅಕ್ಕ. ಈ ಬೆಕ್ಕನ ಡಬಲ್ ರೋಸ್ಟ್ ಮಾಡಿ ಉಪ್ಪು ಮೆಣಸಿ ಹಾಕಿ ಚೆನ್ನಾಗಿ ನಿಂಬೆ ಹಣ್ಣು ಹಿಂಡಿ ತಗೊಂಡ್ ಬಾ. ಯಾಕೆ? ನಿಮಗ್ ತಿನ್ಸಕ್ಕೆ. ನೀವು ನನಗೆ ಝೂ ಮಾಂಸ ತಿನ್ನಿಸ್ತೀರಾ? ಈ ಜಯಮ್ಮನಿಗೆ ಬೆಕ್ ಮಾಂಸ ಯಾವತ್ತಾರು ತಿಂದಿದ್ಯಾ? ಏನ್ ಸೌಂಡ್ ಅದು? ಬೆಕ್ಕು ಮರ್ಡರ್ ಆಗೋಯ್ತು. ಆಹಾ, ನಿಮಗೆ ಫ್ರೈ ಆಗತ್ತಾ ಇದೆ. ತಿನ್ರೋ. ನಿನಗೇನಾದ್ರು ಬೆಕ್ಕಿನ ಶಬ್ದ ಕೇಳಿಸ್ತಾ? ಅಣ್ಣ ಒಂಥರ ಚೆನ್ನಾಗೇ ಇದೆ. ಸಾಯಕ್ ಮುಂಚೆ ತುಂಬಾ ಹಸುವಾಗಿತ್ತೋ ಏನೋ ಪಾಪ. ಮುಚ್ಕೊಂಡ್ ತಿನ್ನೋ. ಅದನ್ನ ತಿಂದ್ಬಿಟ್ಟು ಒಂದ್ಸಲ ಡ್ರರ್ ಅಂತ ತೆಗೆದ್ರೆ ಮಿಯಾವ್ ಮಿಯಾವ್ ಅಂತ ಸೌಂಡ್ ಬರ್ಬೇಕು. ತಿಂದ್ರೆ ಹೋಗ್ಲಿ. ತಿನ್ನು, ಬೇಗ ತಿನ್ ಬಾಕ್ಸ್ ಹುಡುಕಿ. ತಿನ್ನೋ. ಬದುಕೋ ಹೋಗು. ಸದ್ಯ ಪಾಪ ನನಗಿಲ್ಲ. ಆ ನನ್ ಮಕ್ಕಳು ಈ ವೆಜಿಟೇಬಲ್ ಕಟ್ಲೆಟ್ನೆ ಬೆಕ್ಕಿನ ಮಾಂಸ ಅಂತ ತಿನ್ಲಿ. ಇನ್ಸ್ಪೆಕ್ಟರ್, ನೀವು? ಎಕ್ಸ್ಕ್ಯೂಸ್ ಮಿ ಮದರ್. ಎಸ್, ನಾನು ಸುಬ್ಬಯ್ಯ ಅಂತ, ಸಿಟಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್, ಬೆಂಗಳೂರಿನಿಂದ ಬಂದಿದ್ದೆ. ಗ್ಲಾಡ್ ಟು ಮೀಟ್ ಯು. 3 ಜನ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಇಂಥವ್ರು ಯಾರು ಇಲ್ವಲ್ಲ. ನೀವು ಡೀಟೇಲ್ಡ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮ್ ಡಾಕ್ಟರ್ ಕೇಳಿ, ಅವ್ರ ಗಾರ್ಡನ್ ಅಲ್ಲಿ ಇದ್ದಾರೆ. ಓ ಸುಬ್ಬಯ್ಯ, ಪ್ಲೀಸ್ ಟು ಮೀಟ್ ಯು. ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಎಷ್ಟು ದೂರ?
ನೀನೇನಾದ್ರೂ ಇವ್ರು ನೋಡಿದ್ಯಾ? ಆ ಥರ ಯಾರೂ ಇಲ್ಲ ಕಣಯ್ಯ. ಬಟ್ ಒಂದು 3 ನನ್ಸ್ ಇದ್ದಾರೆ. ಹ್ಮ್. ಅವ್ರು ಸುಮಾರು ಇದೇ ತರ ಇದೆ. ಹೌದಾ? ಕರ್ಸಯ್ಯ ಕರ್ಸು. ಕರ್ಸ್ಲಾ? ಹ್ಮ್. ನ್ಯಾನ್ಸಿ, ರೋಸಿ, ಕೆಂಪಿ, ಕಮ್ ಹಿಯರ್. ಈ 3 ಜನ ಕ್ರಿಮಿನಲ್ಸ್ 5 ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದ್ದೀನಿ. ಹಲೋ ಡಾಕ್ಟರ್. ಹಲೋ ಹಲೋ ಇನ್ಸ್ಪೆಕ್ಟರ್. ನನಗ್ ಭಜನೆ ಮಾಡಕ್ ಹೊತ್ತಾಯ್ತು. Excuse me? ಬರ್ತೀನಿ. ಇವ್ರು ಇರ್ತಾರೆ. ನಾನ್ ಗಂಟೆ ಬರ್ಸಕ್ ಹೋಗ್ಬೇಕು. ಇವ್ರು ಇರ್ತಾರೆ. ನಾನು ಒಬ್ರು ಬಿಟ್ಟು ಹೋಗ್ತೀರೇನೋ? ನನ್ನ ಮಗನೇ ಪ್ರತಿ ಸಲ ನನ್ನಂತ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ. ಇವತ್ತು ನೀನೇ ಮ್ಯಾನೇಜ್ ಮಾಡು. ಅವ್ರ ಹತ್ರ ನಮ್ ಫೋಟೋ ಇದೆ ಕಣೋ. ಯಾವ್ದೋ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು. ಹೆಸರೇನು ಅಂತ ಕೇಳಿದ್ರೆ ಯಾರೋ ಏನೋ ಗೊತ್ತಿಲ್ಲ. ಯಾರು ಏನೋ ಗೊತ್ತಿಲ್ಲ. ಸಿಸ್ಟರ್, ಹಲೋ ಮೈ ಸನ್. ಇವರ ಪರಿಚಯ ನಿಮ್ಗೆ ಏನೋ ಇದೆಯಾ? ಓ ಇವರು ಗೊತ್ತಾ ನಿಮ್ಗೆ? ಹಾ ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರಾ? ಹಾ ಎಸ್. ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಇವನ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಇವ್ರಿಬ್ರ ಹೆಸರು ಗೊತ್ತಾ? ಓ ಮೊದಲನೇವನು ಯಾರು? ಯಾರು ಓಪನಿಂಗ್ ಬ್ಯಾಟ್ಸ್ಮನ್. ಯಾರು ಇವನ ಹೆಸರು ಯಾರು? ಮೊದಲನೇವ್ರು ಯಾರಂತೆ? ಎರಡು ಇವನು ಯಾರು ಯಾರು ಯಾರು? ಟೆನ್ಷನ್ ಮಾಡ್ಕೋಬೇಡಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಹಾ ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಆ ತರ ಹಂಚ್ಕೋತಾ ಇದ್ದ ದುಡ್ಡಲ್ಲಿ ಒಂದು ಪೋರ್ಷನ್ ಓಪನಿಂಗ್ ಬ್ಯಾಟ್ಸ್ಮನ್ಗೂ ಇತ್ತಲ್ಲ. ಖಂಡಿತವಾಗಿ ಆ ಓಪನಿಂಗ್ ಬ್ಯಾಟ್ಸ್ಮನ್ ಕೊಡ್ಬೇಕಾದ ದುಡ್ಡನ್ನ ಯಾರು ತಗೊಂಡು ಹೋಗ್ತಿದ್ರು? ಕರೆಕ್ಟ್. ಯಾರು? ಅವ್ರ ಹೆಂಡತಿನೂ ಯಾರು ಹೆಂಡತಿ? ಯಾರು ಹೆಂಡತಿ? ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಡತಿ. ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು? ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ, ಅವ್ನು ಎರಡನೇವನು. ಎರಡನೇ ಸುದ್ದಿ ಯಾಕೀಗ? ಎರಡನೇವನು ಯಾರಾಗಿದ್ರೆ ಏನಂತೆ? ಯಾರು ಎರಡನೇವನು ಅಲ್ಲ, ಓಪನಿಂಗ್ ಯಾರು ಗೊತ್ತಿಲ್ಲ. ಅವ್ನು ಅಯ್ಯೋ ಮೂರನೇವನು. ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ ಗೊತ್ತಿಲ್ಲ. ಮೂರನೇವನು. ಅಣ್ಣ, 3ನೇವ್ರು ಗೊತ್ತಿಲ್ಲ. ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಗೊತ್ತು ಅಂತ ಹೇಳಿದ್ರಲ್ಲ. ಗೊತ್ತು. ಸಿಸ್ಟರ್, ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಯಾರು ಏನೋ ಗೊತ್ತಿಲ್ಲ. ಇವ್ರ ಹೆಸರೇರಿ. ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್, ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತ ಹೆಸರಿಟ್ಕೋತಾರೆ. ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರಿಟ್ಕೋತಾರ? ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಳ್ಳೋದು. ಏನ್ ವಿಚಿತ್ರವಾದ ಹೆಸರು? ಒಬ್ಬನ ಹೆಸರು ಟೇಲರ್, ಅವನೇನ್ ಹರಿದ ಬಟ್ಟೆ ಹೊಲ್ಕೊಡ್ತಾನೇನೋ. ಇನ್ನೊಬ್ಬ ಇಂಜಿನಿಯರ್, ಯಾವ ಬಿಲ್ಡಿಂಗ್ ಕಟ್ಟದ್ನೋ. ಒಬ್ಬನ ಹೆಸರು ರೈಸು, ಏನ್ ಊಟ ಮಾಡಕ್ಕಾಗತ್ತೆ. ಇನ್ನೊಬ್ಬ ಕಾರ್ಕೋ, ಏನ್ ಬಾಟ್ಲು ಮುಚ್ಚಕ. ಒಬ್ಬ ಕಪಿ ಅಂತ ಮರ್ಕೋತಿ. ಒಬ್ಬ ಅಂತೂ ಮನುಷ್ಯನೇ ಅಲ್ಲ, ರೇಡಿಯೋ. ಮರ್ಫಿ. ಒಬ್ಬ ಅಂತೂ ಕಾರ್ಗಿಲ್ ವೀರ, ಬಾರ್ಡರ್. ರಾಜ್ಯನೇ ಇಲ್ದೆ ಒಬ್ಬ ಕಿಂಗ್. ಒಬ್ಬನ ಹೆಸರು ಫ್ಲವರ್ ಅಂತೆ, ರೋಸ್ ಅಂತೆ. ಆಟ ಆಡ್ತಾರೋ ಇಲ್ಲ ಲಾಲ್ ಬಾಗಲ್ ಕೆಲಸ ಮಾಡ್ತಾರೋ. ಅಡ್ಗೆ ಬಟ್ಟಂತಾರ ಒಬ್ಬ ಕುಕ್ಕು. ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್, ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ನನಗೆ ಸ್ವಲ್ಪ ಕಿವಿ ಕೇಳಲ್ಲ. ಎನಿವೆ, ನೀವು 100 ವರ್ಷ ಬಾಳ್ಬೇಕು. ಹಿಟ್ ಎ ಸೆಂಚುರಿ. ಅಯ್ಯಯ್ಯೋ, ಯಾರು ಏನು ಗೊತ್ತಿಲ್ಲ, ಯಾರು ಏನು ಗೊತ್ತಿಲ್ಲ. ಯಾರು? ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತಾ? ಯಾರು ಏನು ಗೊತ್ತಾಯ್ತಾ? ಯಾರು ಏನು ಗೊತ್ತಿಲ್ಲ. ಡಾಕ್ಟ್ರ, ನಮ್ಮನ್ನ ನಡ್ಕೊಂಡ್ ಬಂದಿದ್ದು ಯಾರು? ಯಾರು ಏನು ಗೊತ್ತಿಲ್ಲ.